ಓ ಮನುಜನೇ, ನೀನು ಕೇಳುತ್ತಿರುವ ಈ ಧ್ವನಿ ಬೇರೆ ಯಾರದ್ದೂ ಅಲ್ಲ. ಅದು ನಿನ್ನೊಳಗೆ ನೆಲೆಸಿರುವ ನಿನ್ನ ಆತ್ಮದ ಕರೆ. ನಿನ್ನ ಕಣ್ಣೀರು, ನಿನ್ನ ಹತಾಶೆ ಮತ್ತು ನಿನ್ನ ಭಯದ ನಡುವೆ ನಾನು ನಿನ್ನ ಕೈ ಹಿಡಿದು ನಡೆಸಲು ಬಂದಿದ್ದೇನೆ. ಎಚ್ಚರಗೊಂಡು ಆಲಿಸು, ಈ ಮಾತುಗಳು ಕೇವಲ ಶಬ್ದಗಳಲ್ಲ, ಇವು ನಿನ್ನ ಬದುಕನ್ನೇ ಬದಲಿಸಬಲ್ಲ ದಿವ್ಯ ಮಂತ್ರಗಳು. ನಮಸ್ಕಾರ ಆತ್ಮೀಯ ಬಂಧುಗಳೇ, ಗೀತಾಸಾರ ಚಾನೆಲ್ಗೆ ನಿಮಗೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಗವದ್ಗೀತೆಯ ಮಹಾನ್ ಜ್ಞಾನದ ಭಂಡಾರವನ್ನು ತೆರೆಯುತ್ತಿದ್ದೇವೆ. ಶ್ರೀಮದ್ ಭಗವದ್ಗೀತೆಯು ಒಂದು ಪವಿತ್ರ ಗ್ರಂಥವಾಗಿದ್ದು, ಇದು ಇಂದಿಗೂ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮಗೆ ನಿಜವಾಗಿಯೂ ಉಪಯುಕ್ತವಾಗಿದೆ. ಇಂದು ನಾನು ಅದರ ಅತ್ಯಂತ ಪ್ರಮುಖವಾದ ಬೋಧನೆಗಳನ್ನು ನಿಮಗೆ ಅತ್ಯಂತ ಸರಳವಾದ ಮತ್ತು ಸುಂದರವಾದ ಕನ್ನಡ ಭಾಷೆಯಲ್ಲಿ ವಿವರಿಸುತ್ತೇನೆ. ಆದ್ದರಿಂದ ಮುಂದಿನ ಕೆಲವು ನಿಮಿಷಗಳ ಕಾಲ ನಾವು ಹೇಳುವ ಪ್ರತಿಯೊಂದು ಮಾತನ್ನು ಅತ್ಯಂತ ಗಮನವಿಟ್ಟು ಕೇಳಿ ಮತ್ತು ಅರ್ಥಮಾಡಿಕೊಳ್ಳಿ. ಇದರಿಂದ ನಿಮ್ಮ ಜೀವನವು ಪಾವನವಾಗಲಿ. ಈ ಪ್ರಪಂಚದಲ್ಲಿ ಮಾತ್ರವಲ್ಲದೆ ಇಡೀ ಬ್ರಹ್ಮಾಂಡದಲ್ಲಿ ಶ್ರೇಷ್ಠ ಸ್ಫೂರ್ತಿದಾಯಕ ಭಾಷಣಕಾರರಾದ ಭಗವಾನ್ ಶ್ರೀಕೃಷ್ಣನು ನೀಡಿದ ಈ ಪುರಾಣ ಇತಿಹಾಸದ ಅಮೂಲ್ಯವಾದ ಜ್ಞಾನದ ನಿಧಿಯನ್ನು ನಾವು ಆಳವಾಗಿ ಅರಿಯೋಣ. ಇದನ್ನು ನಿಮ್ಮ ಜೀವನದಲ್ಲಿ ಕೇವಲ ಅರ್ಥಮಾಡಿಕೊಂಡು ಅನುಸರಿಸುವ ಮೂಲಕ ಯಾರಾದರೂ ತಾವು ಬಯಸಿದ್ದನ್ನು ಸಾಧಿಸಬಹುದು. ಯಶಸ್ಸು, ಸಂತೋಷ, ಮನಸ್ಸಿನ ಶಾಂತಿ ಪಡೆಯುವುದಿರಲಿ ಅಥವಾ ಜೀವನ ನಿರ್ವಹಣೆಯನ್ನು ಕಲಿಯುವುದಿರಲಿ, ಶ್ರೀಮದ್ ಭಗವದ್ಗೀತೆಗಿಂತ ದೊಡ್ಡ ಪಾಠ ಮತ್ತೊಂದಿಲ್ಲ. ಆದ್ದರಿಂದ ಈ ಆಳವಾದ ಬೋಧನೆಗಳನ್ನು ನಾವು ನಿಮಗೆ ಸರಳವಾಗಿ ವಿವರಿಸುತ್ತೇವೆ. ಬನ್ನಿ ಆರಂಭಿಸೋಣ. ಮೊದಲನೆಯ ಪಾಠ. ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯು ಯಾವಾಗ ಶ್ರೇಷ್ಠತೆಯನ್ನು ಸಾಧಿಸುತ್ತಾನೋ ಆಗ ಉಳಿದ ಜಗತ್ತು ಅವನನ್ನು ಅನುಸರಿಸುತ್ತದೆ. ಇಂದಿನ ಸಂದರ್ಭದಲ್ಲಿ ಈ ಆಲೋಚನೆಯನ್ನು ಗಮನಿಸೋಣ. ಇಂದು ನಾವು ನೋಡುತ್ತೇವೆ, ಒಬ್ಬ ಚಿತ್ರನಟನು ಹೊಸ ನೃತ್ಯದ ಹೆಜ್ಜೆಯನ್ನು ಹಾಕಿದರೆ ಅಥವಾ ವಿಭಿನ್ನವಾಗಿ ನಡೆದರೆ ಅದು ಎಲ್ಲೆಡೆ ಪ್ರಸಿದ್ಧಿಯಾಗುತ್ತದೆ ಮತ್ತು ಪ್ರತಿಯೊಬ್ಬರೂ ಅವನನ್ನು ನಕಲು ಮಾಡಲು ಪ್ರಾರಂಭಿಸುತ್ತಾರೆ. ಇದು ಇಂದಿನ ಪ್ರವೃತ್ತಿಯಾಗಿದೆ. ಆಶ್ಚರ್ಯಕರ ವಿಷಯವೆಂದರೆ, ಸಾವಿರಾರು ವರ್ಷಗಳ ಹಿಂದೆ ನಡೆದ ಮಹಾಭಾರತದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಇಂತಹುದೇ ಮಾತನ್ನು ಹೇಳಿದ್ದನು. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಓ ಅರ್ಜುನ, ನೀನು ಈ ಯುದ್ಧವನ್ನು ಮಾಡದಿದ್ದರೆ ಮತ್ತು ನಿನ್ನ ಕರ್ತವ್ಯವನ್ನು ನಿರ್ವಹಿಸದಿದ್ದರೆ ಎಲ್ಲರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಮತ್ತು ನಿನ್ನ ವಂಶವನ್ನು ಶಪಿಸುತ್ತಾರೆ. ಅರ್ಜುನ ಎಂತಹ ಹೇಡಿಯಾಗಿದ್ದ ಎಂದು ಜನರು ಆಡಿಕೊಳ್ಳುತ್ತಾರೆ. ಆದರೆ ನೀನು ಯುದ್ಧ ಮಾಡಿ ಜಯಿಸಿದರೆ ಭವಿಷ್ಯದಲ್ಲಿ ನೀನು ಒಂದು ದೊಡ್ಡ ಉದಾಹರಣೆಯಾಗುತ್ತೀಯ. ಇದು ಅಧರ್ಮದ ಮೇಲೆ ಧರ್ಮದ ವಿಜಯವನ್ನು ಸಾರುತ್ತದೆ ಮತ್ತು ಅರ್ಜುನನಿಗೆ ಅಪಾರ ಪ್ರಶಂಸೆ ಸಿಗುತ್ತದೆ. ನಿನ್ನ ಮುಂದಿನ ಪೀಳಿಗೆಯವರು ನಿನ್ನನ್ನು ಅನುಕರಿಸಲು ಶ್ರಮಿಸುತ್ತಾರೆ. ಶ್ರೀಕೃಷ್ಣನ ಈ ಮಾತಿಗೆ ಮತ್ತೊಂದು ಆಳವಾದ ಅರ್ಥವಿದೆ. ಗಮನವಿಟ್ಟು ಕೇಳಿ. ಇಂದು ನೀವು ನಿಮ್ಮ ಜೀವನದಲ್ಲಿ ಸಾಮಾನ್ಯ ವ್ಯಕ್ತಿಗೆ ಎಟುಕದ ಮಟ್ಟದಲ್ಲಿದ್ದರೆ, ಆ ಎತ್ತರದ ಸ್ಥಾನದಿಂದ ನೀವು ಈ ಜಗತ್ತಿನಲ್ಲಿ ಎಲ್ಲರಿಗೂ ಪ್ರಯೋಜನವಾಗುವಂತಹ ಮತ್ತು ಸರಿಯಾದ ಹಾದಿಯನ್ನು ತೋರಿಸುವಂತಹ ಮಾದರಿಯನ್ನು ಹಾಕಿಕೊಡಬೇಕು. ಎರಡನೆಯ ಪಾಠ. ನಿಮ್ಮ ಜೀವನದಲ್ಲಿ ನೀವು ಇಂದು ಏನಾಗಿದ್ದೀರೋ ಅದಕ್ಕೆ ಕೇವಲ ಮತ್ತು ಕೇವಲ ನಿಮ್ಮ ಆಲೋಚನೆಯೇ ಕಾರಣ. ಇಂದು ಯಾವುದೇ ವ್ಯಕ್ತಿ ಯಾವುದೇ ಹಂತದಲ್ಲಿದ್ದರೂ, ಅದು ಉನ್ನತವಾಗಿರಲಿ ಅಥವಾ ಕೆಳಮಟ್ಟದ್ದಾಗಿರಲಿ, ಅವರು ಅದನ್ನು ಸಾಧಿಸಿರುವುದು ಕೇವಲ ಆ ವ್ಯಕ್ತಿಯ ಆಲೋಚನೆಯಿಂದಾಗಿ ಮಾತ್ರ. ಇದು ನಿಮ್ಮ ಸ್ವಯಂ ನಂಬಿಕೆಯಿಂದ ಸಾಧ್ಯವಾಗುತ್ತದೆ. ಒಬ್ಬ ಭಿಕ್ಷುಕನು ಶ್ರೀಮಂತನಾಗಲು ಬಯಸಿ ತನ್ನ ಮೇಲೆ ತಾನು ನಂಬಿಕೆ ಇಟ್ಟರೆ ಅವನು ಖಂಡಿತವಾಗಿಯೂ ಶ್ರೀಮಂತನಾಗಬಲ್ಲ. ಕೇವಲ ಅವನ ಆಲೋಚನೆಯಿಂದ ಇದು ಸಾಧ್ಯ. ಈ ಪ್ರಪಂಚದ ಬೇರೆ ಯಾವುದೇ ಶಕ್ತಿ ಅವನನ್ನು ಶ್ರೀಮಂತನಾಗದಂತೆ ತಡೆಯಲು ಸಾಧ್ಯವಿಲ್ಲ. ಇದಕ್ಕೆ ವಿರುದ್ಧವಾಗಿ ಒಬ್ಬ ಶ್ರೀಮಂತ ವ್ಯಕ್ತಿಯು ನಾಶವಾಗಲು ಬಯಸಿದರೆ ಅದು ಕೂಡ ಸುಲಭ. ಅವರು ಕೇವಲ ತಮ್ಮ ಇಚ್ಛಾಶಕ್ತಿಯನ್ನು ದುರ್ಬಲಗೊಳಿಸಿಕೊಂಡರೆ ಸಾಕು. ಯಾರನ್ನಾದರೂ ಕ್ರಿಕೆಟ್ ಲೋಕದ ದೇವರು ಎಂದು ಕರೆಯುತ್ತಿದ್ದರೆ ಅದು ಕೇವಲ ಅವರ ಆಲೋಚನೆಯಿಂದ ಮಾತ್ರ ಸಾಧ್ಯವಾಗಿದೆ. ಒಬ್ಬ ಕ್ರೀಡಾಪಟು ತನ್ನ ದೇಶಕ್ಕಾಗಿ ಚಿನ್ನದ ಪದಕವನ್ನು ತರುತ್ತಿದ್ದರೆ ಅದು ಕೇವಲ ಅವರ ಬಲವಾದ ಇಚ್ಛಾಶಕ್ತಿಯಿಂದ ಮಾತ್ರ. ಯಾವುದೇ ಗುರಿಯನ್ನು ನಿಜವಾಗಿ ಸಾಧಿಸಲು ಮತ್ತು ನಿಮ್ಮ ಯಶಸ್ಸನ್ನು ನಿಮ್ಮ ಕಣ್ಣಾರೆ ಕಾಣಲು ಬಹಳ ಸಮಯ ತೆಗೆದುಕೊಳ್ಳಬಹುದು. ಅದು 5 ವರ್ಷಗಳು ಆಗಿರಬಹುದು, 30 ವರ್ಷಗಳು ಆಗಿರಬಹುದು, ಅಥವಾ ನಿಮ್ಮ ಇಡೀ ಜೀವನವೇ ಆಗಿರಬಹುದು. ಆದರೆ ನಿಮ್ಮ ಹಾದಿಯಿಂದ ವಿಚಲಿತರಾಗದೆ ವರ್ಷಗಟ್ಟಲೆ ಶ್ರಮಿಸುವುದು ಕೇವಲ ನಿಮ್ಮ ಆಲೋಚನೆಯಿಂದ ಮಾತ್ರ ಸಾಧ್ಯ. ನೀವು ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಗುರಿಯನ್ನು ಗೆದ್ದಿದ್ದರೆ ಮತ್ತು ನಾನು ಖಂಡಿತವಾಗಿಯೂ ಗೆಲ್ಲುತ್ತೇನೆ ಅಥವಾ ನಾನು ಈಗಾಗಲೇ ಅದನ್ನು ಸಾಧಿಸಿದ್ದೇನೆ ಎಂದು ಯೋಚಿಸಿದರೆ, ಆಗ ಆ ಗುರಿಯನ್ನು ವಾಸ್ತವದಲ್ಲಿ ಸಾಧಿಸುವುದು ಕೇವಲ ಒಂದು ಔಪಚಾರಿಕತೆಯಾಗುತ್ತದೆ. ನಾವು ನಮ್ಮ ಕೆಲಸವನ್ನು ಮಾಡುವುದನ್ನು ಮುಂದುವರಿಸಬೇಕು ಮತ್ತು ಅದರ ಫಲಿತಾಂಶದ ಬಗ್ಗೆ ಚಿಂತಿಸಬಾರದು. ದೇವರು ನಮ್ಮ ಕಾರ್ಯಗಳ ಫಲವನ್ನು ನೀಡುತ್ತಾನೆ. ಮೂರನೆಯ ಬೋಧನೆಯೆಂದರೆ, ನೀವು ಈ ಜಗತ್ತಿಗೆ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಲು ಮತ್ತು ಏನನ್ನಾದರೂ ಉತ್ತಮವಾಗಿ ಕಲಿಯಲು ಬಂದಿದ್ದೀರಿ ಎಂಬುದನ್ನು ಯಾವಾಗಲೂ ನೆನಪಿಡಿ. ಹಾಗೆ ಮಾಡಲು ವಿಫಲರಾದವರು ಪ್ರತಿದಿನ ಸಾಯುತ್ತಿದ್ದಾರೆ. ಮಾನವ ಕುಲವು 2 ರೀತಿಯಲ್ಲಿ ನಾಶವಾಗುತ್ತದೆ ಎಂದು ದೇವರು ಹೇಳುತ್ತಾನೆ. ಒಂದು, ಅವರ ದೇಹವು ಮುಪ್ಪಾದಾಗ, ನರಗಳಲ್ಲಿ ರಕ್ತದ ಹರಿವು ನಿಂತಾಗ, ಹೃದಯ ಬಡಿತ ನಿಂತಾಗ ಅವರು ಅಂತಿಮವಾಗಿ ಸಾಯುತ್ತಾರೆ. ಇದನ್ನು ನಾವೆಲ್ಲರೂ ಬಲ್ಲೆವು. ಈಗ 2ನೇ ಸಾವು ಯಾವಾಗ ಸಂಭವಿಸುತ್ತದೆ ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಇದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಿ. ಒಬ್ಬ ವ್ಯಕ್ತಿಯ 2ನೇ ನಾಶವು ಅವರು ಹೃದಯ ಕಳೆದುಕೊಂಡಾಗ ಮತ್ತು ನಾನು ಈ ಕೆಲಸವನ್ನು ಮಾಡಲು ಸಮರ್ಥನಲ್ಲ ಎಂದು ಒಪ್ಪಿಕೊಂಡಾಗ ಸಂಭವಿಸುತ್ತದೆ. ಅವರು ತಮ್ಮ ಸಮಸ್ಯೆಗಳನ್ನು ತಮ್ಮ ಸಾಮರ್ಥ್ಯ ಮೀರಿ ದೊಡ್ಡದೆಂದು ಪರಿಗಣಿಸಿದಾಗ
ಮತ್ತು ಈ ಸಮಸ್ಯೆ ನನಗಿಂತ ದೊಡ್ಡದಾಗಿದೆ ಎಂದು ಭಾವಿಸಿದಾಗ ಇದು ನಡೆಯುತ್ತದೆ. ಅವರು ಅದನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಒಬ್ಬ ವ್ಯಕ್ತಿಯ ಧೈರ್ಯವು ಸತ್ತಾಗ ಅವನು ಜೀವಂತ ಶವದಂತಾಗುತ್ತಾನೆ. 4ನೆಯ ಬೋಧನೆ: ಸುಖವಾಗಿರುವುದು ಅಥವಾ ದುಃಖವಾಗಿರುವುದು ಒಬ್ಬರ ಸ್ವಂತ ಮಾನಸಿಕ ಸ್ಥಿತಿಗೆ ಸಂಬಂಧಿಸಿದೆ ಮತ್ತು ಅದಕ್ಕೂ ಹೊರಗಿನ ಪ್ರಪಂಚಕ್ಕೂ ಯಾವುದೇ ಸಂಬಂಧವಿಲ್ಲ. ಇದಕ್ಕೆ ಯಾವುದೇ ಕೊಂಡಿಯಿಲ್ಲ. ಸುಖ ಮತ್ತು ದುಃಖವನ್ನು 2 ಬಾವಿಗಳಂತೆ ಪರಿಗಣಿಸಿ ಮತ್ತು ನೀವು ಯಾವುದರಲ್ಲಿ ಬದುಕಲು ಬಯಸುತ್ತೀರಿ ಎಂದು ನಿರ್ಧರಿಸುವುದು ನಿಮಗೆ ಬಿಟ್ಟದ್ದು. ನೀವು ಸಂತೋಷದ ಬಾವಿಯಲ್ಲಿದ್ದರೆ ಯಾರಾದರೂ ಎಷ್ಟೇ ಪ್ರಯತ್ನಿಸಿ ನಿಮ್ಮನ್ನು ಹೊರಗೆ ಎಳೆಯಲು ನೋಡಿದರೂ ಅಥವಾ ನಿಮ್ಮನ್ನು ದುಃಖಕ್ಕೀಡು ಮಾಡಲು ಬಯಸಿದರೂ ಅದು ನೀವು ಆ ಸಂತೋಷದ ಬಾವಿಯಿಂದ ಹೊರಬರಲು ಬಯಸುತ್ತೀರೋ ಇಲ್ಲವೋ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ದುಃಖದ ಬಾವಿಗೂ ಇದು ಅನ್ವಯಿಸುತ್ತದೆ. ನೀವು ದುಃಖದ ಬಾವಿಯಲ್ಲಿ ಕುಳಿತು ಪಶ್ಚಾತ್ತಾಪ ಪಡುತ್ತಾ ನಾನು ದುಃಖದಲ್ಲಿ ಇರಲು ವಿಧಿಸಲ್ಪಟ್ಟವನು ಎಂದು ಒಪ್ಪಿಕೊಂಡರೆ, ಜಗತ್ತಿನ ಶ್ರೇಷ್ಠ ಸ್ಫೂರ್ತಿದಾಯಕ ಭಾಷಣಕಾರರಾದ ಶ್ರೀಕೃಷ್ಣ ಪರಮಾತ್ಮನು ಸಹ ನಿಮ್ಮನ್ನು ನಡೆಸಲು ಸಾಧ್ಯವಿಲ್ಲ. ಸುಖವಾಗಿರುವುದು ಅಥವಾ ದುಃಖವಾಗಿರುವುದು ನಿಮ್ಮ ಆಯ್ಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ಬದುಕಲು ಬಯಸುವ ರೀತಿ ನಿಮ್ಮ ಇಚ್ಛೆಯ ಮೇಲೆ ನಿರ್ಧರಿತವಾಗುತ್ತದೆ. 5ನೆಯ ಬೋಧನೆ: ಈ ಜಗತ್ತಿನಲ್ಲಿ ಪ್ರಾರಂಭವಾಗುವ ಪ್ರತಿಯೊಂದು ವಿಷಯವೂ ಅಂತಿಮವಾಗಿ ಕೊನೆಗೊಳ್ಳಲೇಬೇಕು. ಯಾವುದಾದರೂ ಒಂದು ವಿಷಯವು ಕೊನೆಗೊಂಡಾಗ ಅಲ್ಲಿಯೇ ಹೊಸ ಆರಂಭವು ಸಂಭವಿಸುತ್ತದೆ. ಈ ಚಕ್ರವು ಅಸಂಖ್ಯಾತ ಶತಮಾನಗಳಿಂದ ಮುಂದುವರಿಯುತ್ತಿದೆ. ಹೀಗೆಯೇ ಮುಂದುವರಿಯುತ್ತಾ ಬಂದಿದೆ ಮತ್ತು ಬ್ರಹ್ಮಾಂಡವೂ ಇರುವವರೆಗೆ ಹೀಗೆಯೇ ಮುಂದುವರಿಯುತ್ತದೆ. ಈ ಚಕ್ರಗಳು ಎಂದಿಗೂ ಮುಗಿಯದ ಸಂಗತಿಗಳಿದ್ದಂತೆ. ನೀವು ಸ್ವಲ್ಪ ಸಮಯ ಸಂತೋಷವಾಗಿರುತ್ತೀರಿ, ನಂತರ ನೀವು ಸ್ವಲ್ಪ ದುಃಖವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ಮತ್ತು ಕೆಲವು ದಿನಗಳ ನಂತರ ನೀವು ಸಂಪೂರ್ಣವಾಗಿ ಕಷ್ಟದಲ್ಲಿ ಇರುತ್ತೀರಿ. ನಂತರ ಭರವಸೆಯ ಕಿರಣವು ಕಾಣಿಸಿಕೊಳ್ಳುತ್ತದೆ ಮತ್ತು ನೀವು ಒಳ್ಳೆಯದನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಒಳ್ಳೆಯ ದಿನಗಳು ಬರುತ್ತಿವೆ ಎಂದು ನಿಮಗೆ ಅನಿಸುತ್ತದೆ ಮತ್ತು ನೀವು ಸಂತೋಷವನ್ನು ಕಾಣುತ್ತೀರಿ. ಯಾವುದೋ ಒಂದು ಹಂತದಲ್ಲಿ ಆ ಸಂತೋಷವು ಉತ್ತುಂಗವನ್ನು ತಲುಪುತ್ತದೆ. ಆದರೆ ಅಲ್ಲಿಯೂ ಸಹ ನೀವು ಒಂದು ಕ್ಷಣ ನಿಲ್ಲಬೇಕು. ಪರ್ವತದ ತುದಿಯನ್ನು ತಲುಪಿದ ನಂತರ ಅಲ್ಲಿಂದ ಕೆಳಕ್ಕೆ ಬರುವುದೊಂದೇ ದಾರಿ ಮತ್ತು ಆಗ ನಿಮ್ಮ ಸಂತೋಷವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ನಂತರ ನೀವು ಕೆಳಕ್ಕೆ ಬರುತ್ತೀರಿ, ಮತ್ತೆ ಮೇಲೆ ಏರುತ್ತೀರಿ. ಪ್ರಾರಂಭವಾಗುವ ಪ್ರತಿಯೊಂದು ವಿಷಯವೂ ಕೊನೆಗೊಳ್ಳಲೇಬೇಕು. ಅದು ನಮ್ಮ ದೇಹವಾಗಿದ್ದರೂ ಸಹ ಕೊನೆಗೊಳ್ಳುವ ಪ್ರತಿಯೊಂದು ವಿಷಯಕ್ಕೂ ಒಂದು ಆರಂಭವಿರಲೇಬೇಕು. ಆದ್ದರಿಂದ ಸುಖ ಮತ್ತು ದುಃಖದ ಭಾವನೆಗಳ ಚಕ್ರದಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಸಂಕಷ್ಟಗಳು ಬಂದರೂ ಯಾವಾಗಲೂ ಶಾಂತವಾಗಿರಲು ಪ್ರಯತ್ನಿಸಿ. ಯಾವಾಗಲೂ ಶಾಂತವಾಗಿರಿ. 6ನೆಯ ಸೂತ್ರ: ಕ್ರೋಧ, ಲೋಭ ಮತ್ತು ಕಾಮ ಇವು ನರಕದ 3 ದ್ವಾರಗಳಾಗಿವೆ. ಈಗ ಆಸೆ ಎಂದರೇನು? ನಾವು ಉದ್ದೇಶವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಮತ್ತು ಆ ಉದ್ದೇಶವನ್ನು ಪೂರೈಸಲು ನಮ್ಮ ಹೃದಯದಲ್ಲಿ ಆಸೆ ಇರುವುದು ಅವಶ್ಯಕ. ಆದರೆ ಆ ಉದ್ದೇಶವು ಕೇವಲ ನಿಮಗಾಗಿ ಮಾತ್ರ ಇದ್ದಾಗ ಮತ್ತು ನಿಮ್ಮ ಆಸೆಯು ಇತರರಿಗೆ ಎಷ್ಟು ಹಾನಿ ಮಾಡುತ್ತದೆ ಎಂಬುದರ ಬಗ್ಗೆ ನೀವು ಚಿಂತಿಸದಿದ್ದಾಗ ಆ ಆಸೆಯು ಅತ್ಯಂತ ನೋವಿನಿಂದ ಕೂಡಿದುದಾಗಿರುತ್ತದೆ. ಏಕೆಂದರೆ ಬೇಗ ಅಥವಾ ತಡವಾಗಿ ನೀವು ಅದರ ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲೇಬೇಕಾಗುತ್ತದೆ. 7ನೆಯ ಸೂತ್ರ: ಒಳ್ಳೆಯತನ ಮತ್ತು ಸತ್ಯವನ್ನು ಎಂದಿಗೂ ಸೋಲಿಸಲು ಅಥವಾ ಮರೆಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಸತ್ಯವನ್ನು ಮಾತನಾಡಲು ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಎಂದಿಗೂ ಹೆದರಬೇಡಿ. ಇದರ ಬಗ್ಗೆ ದೇವರು ಹೇಳುತ್ತಾನೆ: ಸತ್ಯ ಮತ್ತು ಸೂರ್ಯನನ್ನು ಬಹಳ ಕಾಲ ಮರೆಮಾಡಲು ಸಾಧ್ಯವಿಲ್ಲ. ಯಾವುದೋ ಒಂದು ಹಂತದಲ್ಲಿ ಅವು ಪ್ರಪಂಚದ ಮುಂದೆ ಬಹಿರಂಗಗೊಳ್ಳಲೇಬೇಕು. ಅವು ಬಹಿರಂಗಗೊಳ್ಳುವುದನ್ನು ತಡೆಯಲು ನಿಮ್ಮಿಂದ ಸಾಧ್ಯವಿಲ್ಲ. ಅವು ಬೇಗ ಅಥವಾ ತಡವಾಗಿ ಹೊರಬರಲೇಬೇಕು. ಆದ್ದರಿಂದ ನೀವು ಇಂದು ವಂಚನೆ ಅಥವಾ ಮೋಸದ ಮೂಲಕ ಏನಾದರೂ ತಪ್ಪು ಮಾಡುತ್ತಿದ್ದರೆ ಆ ಕೆಲಸವನ್ನು ಇಂದೇ ನಿಲ್ಲಿಸಿ. ಏಕೆಂದರೆ ಒಂದು ದಿನ ನಿಮ್ಮ ಸತ್ಯವು ಖಂಡಿತವಾಗಿಯೂ ಜಗತ್ತಿಗೆ ತಿಳಿಯುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನರು ಅಭ್ಯಾಸದಂತೆ ಪ್ರತಿದಿನ ಅನೇಕ ಸುಳ್ಳುಗಳನ್ನು ಹೇಳುತ್ತಾರೆ. ಕೆಲವೊಮ್ಮೆ ಅವರು ಆರೋಪಗಳಿಂದ ಪಾರಾಗಲು ಸುಳ್ಳು ಹೇಳುತ್ತಾರೆ ಮತ್ತು ಕೆಲವೊಮ್ಮೆ ಅವರು ವೈಯಕ್ತಿಕ ಲಾಭಕ್ಕಾಗಿ ಸುಳ್ಳು ಹೇಳುತ್ತಾರೆ. ಶ್ರೀಮದ್ ಭಗವದ್ಗೀತೆಯು ಹೇಳುವಂತೆ, ನೀವು ನಿರಪರಾಧಿ ವ್ಯಕ್ತಿಗೆ ಅನ್ಯಾಯವನ್ನುಂಟು ಮಾಡುವ ಸತ್ಯವನ್ನು ಹೇಳಿದರೆ ಅಂತಹ ಸತ್ಯವು ಒಳ್ಳೆಯದಲ್ಲ. ಮತ್ತು ನೀವು ಯಾರಿಗಾದರೂ ಪ್ರಯೋಜನವಾಗುವ ಮತ್ತು ಯಾರಿಗೂ ಹಾನಿಯಾಗದ ಸುಳ್ಳನ್ನು ಹೇಳಿದರೆ ಅಂತಹ ಸುಳ್ಳು ಕೆಟ್ಟದ್ದಲ್ಲ. ನಮ್ಮ ಸತ್ಯ ಅಥವಾ ಸುಳ್ಳು ಯಾರನ್ನು ನೋಯಿಸದಂತೆ ಜಾಗರೂಕರಾಗಿರಿ. ಈ ನೈಜ ಸತ್ಯ ಮತ್ತು ಸುಳ್ಳನ್ನು ಅರ್ಥಮಾಡಿಕೊಳ್ಳುವುದು ಒಂದು ಪ್ರಮುಖ ಕಾರ್ಯವಾಗಿದೆ. ಆದ್ದರಿಂದ ನಿಮ್ಮ ಬುದ್ಧಿಯನ್ನು ಬಳಸಿ ಮತ್ತು ನೀವು ಏನು ಹೇಳಬೇಕು ಎಂಬುದನ್ನು ಎಚ್ಚರಿಕೆಯಿಂದ ಪರಿಗಣಿಸಿ ಮತ್ತು ಅಂತಿಮವಾಗಿ ಅದರಂತೆ ಕಾರ್ಯನಿರ್ವಹಿಸಿ. ಆದ್ದರಿಂದ ಭಗವದ್ಗೀತೆಯು ನಮ್ಮ ಆತ್ಮವು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ ಮತ್ತು ಪ್ರತಿ ಜನ್ಮದಲ್ಲೂ ತನ್ನನ್ನು ತಾನು ಸುಧಾರಿಸಿಕೊಳ್ಳುತ್ತದೆ ಎಂದು ಹೇಳುತ್ತದೆ. ಪ್ರತಿ ಜನ್ಮದಲ್ಲೂ ಮಾಡಿದ ನಿಸ್ವಾರ್ಥ ಸತ್ಕರ್ಮಗಳ ಆಧಾರದ ಮೇಲೆ ಅದು ಒಂದು ನಿರ್ದಿಷ್ಟ ಮಿತಿಯನ್ನು ತಲುಪಿದಾಗ ಅದು ಪರಮಾತ್ಮನಲ್ಲಿ ಲೀನವಾಗುತ್ತದೆ ಮತ್ತು ಮತ್ತೆ ಎಂದಿಗೂ ದೇಹವನ್ನು ಧರಿಸಬೇಕಾಗಿರುವುದಿಲ್ಲ. ಆತ್ಮವು ಪರಮಾತ್ಮನೊಂದಿಗೆ ಹೀಗೆ ಲೀನವಾಗುವುದನ್ನು ಮೋಕ್ಷ ಪ್ರಾಪ್ತಿ ಎಂದು ಕರೆಯಲಾಗುತ್ತದೆ. ನಾವು ದೇವರೆಂದು ಅಥವಾ ಅಲ್ಲಾ ಎಂದು ಅಥವಾ ಬೇರೆ ಯಾವುದೇ ಹೆಸರಿನಿಂದ ಕರೆಯುವ ಆ ಪರಮಪಿತನಿಂದ ಜನಿಸಿದವರಾಗಿದ್ದರೆ, ನಿಮ್ಮನ್ನು ಸೃಷ್ಟಿಸಿದ ದೇವರು ಅಷ್ಟು ಬಲಿಷ್ಠನಾಗಿರುವಾಗ ನೀವು ಹೇಗೆ ದುರ್ಬಲರಾಗಲು ಸಾಧ್ಯ ಎಂದು ಯೋಚಿಸಿ. ನೀವು ಕೂಡ ಅವನ ಒಂದು ಭಾಗವೇ ಆಗಿದ್ದೀರಿ. ಆದ್ದರಿಂದ ನಿಮ್ಮ ಸ್ವಂತ ಆಲೋಚನೆಗಳಿಗೆ ಎಂದಿಗೂ ಹೆದರಬೇಡಿ. ನಾವು ನಮ್ಮ ಮನಸ್ಸನ್ನು ಎಂದಿಗೂ ಬಿಟ್ಟುಕೊಡಬಾರದು.
8ನೆಯ ಆಲೋಚನೆ. ನಮ್ಮ ದೇಹಕ್ಕಿಂತ ನಮ್ಮ ಇಂದ್ರಿಯಗಳು ದೊಡ್ಡವು. ಇಂದ್ರಿಯಗಳಿಗಿಂತ ನಮ್ಮ ಆಲೋಚನೆಗಳು ದೊಡ್ಡವು. ಆಲೋಚನೆಗಳಿಗಿಂತ ನಮ್ಮ ಬುದ್ಧಿವಂತಿಕೆ ಶ್ರೇಷ್ಠವಾದುದು ಮತ್ತು ಬುದ್ಧಿಯನ್ನು ಮೀರಿ ಇರುವುದನ್ನು ಆತ್ಮ ಎಂದು ಕರೆಯಲಾಗುತ್ತದೆ. ಈ ಪಾಠವು ನಿಮಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸಬಹುದು, ಆದರೆ ನಾನು ಅದನ್ನು ಅರ್ಥಮಾಡಿಕೊಳ್ಳುವಂತೆ ಮತ್ತು ನಿಮ್ಮ ಜೀವನದಲ್ಲಿ ಬಳಸುವಂತೆ ವಿವರಿಸುತ್ತೇನೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ನಮ್ಮ ದೇಹವು ಎಲ್ಲಕ್ಕಿಂತ ಕೆಳಮಟ್ಟದ್ದು ಎಂದು ಹೇಳುತ್ತಾನೆ. ಕೇವಲ ತಮ್ಮ ದೇಹ ಮತ್ತು ಅದರ ಆಸೆಗಳು ಹಾಗೂ ಇಚ್ಛೆಗಳ ಬಗ್ಗೆ ಮಾತ್ರ ಯೋಚಿಸುವವರು ಅತ್ಯಂತ ಕೆಳಮಟ್ಟದಲ್ಲಿರುತ್ತಾರೆ. ಒಬ್ಬ ವ್ಯಕ್ತಿಯು ಈ ಮಟ್ಟಕ್ಕಿಂತ ಮೇಲೆದ್ದು ತನ್ನ ಆಲೋಚನೆಗಳಲ್ಲಿ ಬದುಕಿದರೆ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಯಾವುದನ್ನಾದರೂ ಯೋಚಿಸುವ ಸಾಧ್ಯತೆ ಇದೆ ಮತ್ತು ಅವರು ಏನಾದರೂ ದೊಡ್ಡದನ್ನು ಸಾಧಿಸಬಹುದು. ಯಾರು ತಮ್ಮ ಆಲೋಚನೆಗಳಿಗಿಂತ ಮೇಲೆದ್ದು ಬುದ್ಧಿವಂತಿಕೆಯ ಮಟ್ಟವನ್ನು ತಲುಪುತ್ತಾರೋ ಅವರು ತಮ್ಮ ಆಲೋಚನೆಗಳನ್ನು, ತಮ್ಮ ಆಸೆಗಳನ್ನು ಮತ್ತು ತಮ್ಮ ದೇಹವನ್ನು ನಿಯಂತ್ರಿಸಲು ತಮ್ಮ ಬುದ್ಧಿಯನ್ನು ಬಳಸಬಹುದು. ಮತ್ತು ಯಾರು ಈ ಮಟ್ಟವನ್ನು ತಲುಪುತ್ತಾರೋ ಶ್ರೀಕೃಷ್ಣನು ಹೇಳುವಂತೆ ನಿಮ್ಮ ಕೆಲಸವನ್ನು ಮಾಡಿ, ಆದರೆ ಅದನ್ನು ನಾನು ಮಾಡುತ್ತಿದ್ದೇನೆ ಎಂದು ಯೋಚಿಸಬೇಡಿ, ಬದಲಾಗಿ ಅದನ್ನು ದೇವರು ಮಾಡುತ್ತಿದ್ದಾನೆ ಎಂದು ಯೋಚಿಸಿ. ನೀವು ಹೀಗೆ ಯೋಚಿಸಿದರೆ ನೀವು ಬುದ್ಧಿಗಿಂತ ಎತ್ತರದ ಮಟ್ಟವನ್ನು ತಲುಪುತ್ತೀರಿ. 9ನೆಯ ಆಲೋಚನೆ. ಜೀವನದಲ್ಲಿ ಯಾವುದೂ ಕಾರಣವಿಲ್ಲದೆ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಸಂಭವಿಸುವುದಿಲ್ಲ. ಇದನ್ನು ಒಂದು ಕಥೆಯ ಮೂಲಕ ವಿವರಿಸೋಣ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಮಹಿಳೆ ವಾಸಿಸುತ್ತಿದ್ದಳು. ಅವಳು ಒಂದು ಮಗುವಿಗೆ ಜನ್ಮ ನೀಡಿದಾಗ ಅದು ಸಂಪೂರ್ಣವಾಗಿ ಆರೋಗ್ಯವಾಗಿತ್ತು. ಆದರೆ ಒಂದು ದಿನ ಅಪಘಾತದಿಂದಾಗಿ ಮಗುವಿನ ಒಂದು ಬೆರಳು ಕತ್ತರಿಸಲ್ಪಟ್ಟಿತು. ತಾಯಿ ತುಂಬಾ ದುಃಖಿತಳಾದಳು ಮತ್ತು ಇದು ನನ್ನ ಮಗುವಿಗೆ ಆಗಬೇಕಿತ್ತೆ ಎಂದು ಕಳವಳಪಟ್ಟಳು. ಇದಕ್ಕಾಗಿ ಅವಳು ಯಾವಾಗಲೂ ದೇವರನ್ನು ಶಪಿಸುತ್ತಿದ್ದಳು. ದೇವರು ನನ್ನೊಂದಿಗೆ ಏನು ಹರಿತನ ಹೊಂದಿದ್ದಾನೋ ಗೊತ್ತಿಲ್ಲ, ಅವನು ನನ್ನ ಮಗುವಿನ ಬೆರಳನ್ನೇ ಕತ್ತರಿಸಿಬಿಟ್ಟಿದ್ದಾನೆ ಎಂದು ದೂರುತ್ತಿದ್ದಳು. ಸಮಯ ಕಳೆಯಿತು. ಒಂದು ದಿನ ಸಾಧುವಿನ ವೇಷದಲ್ಲಿ ಒಬ್ಬ ಮಾಯಾವಿ ರಾಕ್ಷಸನು ಆ ಹಳ್ಳಿಗೆ ಬಂದನು. ಅವನು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅನೇಕ ಮಕ್ಕಳನ್ನು ಬಲಿ ನೀಡಲು ಬಂದಿದ್ದನು. ಅವನು ಆ ಮಹಿಳೆಯ ಮಗುವನ್ನು ಅಪಹರಿಸಿದನು. ಆದರೆ ಅವನು ಮಗುವನ್ನು ಬಲಿ ನೀಡಲು ಹೋದಾಗ ಬಲಿ ನೀಡುವ ಮಗುವಿನ ಪ್ರತಿಯೊಂದು ಅಂಗವೂ ಸಂಪೂರ್ಣವಾಗಿರಬೇಕು ಎಂದು ನಿಬಂಧನೆ ವಿಧಿಸಿದ್ದ ತನ್ನ ಗುರುವನ್ನು ನೆನಪಿಸಿಕೊಂಡನು. ಮಗುವಿನ ಕತ್ತರಿಸಿದ ಬೆರಳಿನ ಬಗ್ಗೆ ತಿಳಿದಾಗ ಅವನು ಮಗುವನ್ನು ಬಿಟ್ಟುಬಿಟ್ಟನು. ಆಗ ಮಗುವಿನ ತಾಯಿಗೆ ಅರಿವಾಯಿತು, ಏನೇ ಸಂಭವಿಸಿದರೂ ಅದು ಒಳ್ಳೆಯದಕ್ಕೆ ಎಂದು. ಈ ಕಥೆಯು ನಮಗೆ ಕಲಿಸುವುದೇನೆಂದರೆ, ಈ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಪ್ರತಿಯೊಂದು ವಿಷಯವೂ ಕಾರಣವಿಲ್ಲದೆ ಸಂಭವಿಸುವುದಿಲ್ಲ ಮತ್ತು ಅದು ಯಾವಾಗಲೂ ಒಳ್ಳೆಯದಕ್ಕೆ ಆಗಿರುತ್ತದೆ. ಈಗ ನಾವು ಕೋಪದಿಂದ ಆಗುವ ಹಾನಿಯನ್ನು ಅರ್ಥಮಾಡಿಕೊಳ್ಳೋಣ. ಕೋಪವು ನಾವು ಎಷ್ಟು ದುರ್ಬಲರಾಗಿದ್ದೇವೆ ಎಂಬುದಕ್ಕೆ ಅತಿದೊಡ್ಡ ಪುರಾವೆಯಾಗಿದೆ. ಸರಳವಾಗಿ ಹೇಳುವುದಾದರೆ, ಅತಿಯಾಗಿ ಕೋಪಗೊಳ್ಳುವ ವ್ಯಕ್ತಿಯು ಅತ್ಯಂತ ದುರ್ಬಲನಾಗಿರುತ್ತಾನೆ. ನೀವು ಯಾರದ್ದೋ ಒಳಿತಿಗಾಗಿ ನಿಮ್ಮ ಕೋಪವನ್ನು ತೋರಿಸಿದರೆ ಅದು ಪರವಾಗಿಲ್ಲ. ಆದರೆ ನಮ್ಮ ರಕ್ತದೊತ್ತಡ ಹೆಚ್ಚಾಗುವಷ್ಟು, ಕಣ್ಣುಗಳು ಕೆಂಪಾಗುವಷ್ಟು, ಬೆವರುವಷ್ಟು ಮತ್ತು ನಾವು ನಿಯಂತ್ರಣ ಕಳೆದುಕೊಳ್ಳುವಷ್ಟು ಕೋಪಗೊಳ್ಳುವುದು ಬಹಳ ಕೆಟ್ಟ ವಿಷಯ. ನಾವು ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುತ್ತೇವೆ. ಈಗ ಲೋಭ ಅಥವಾ ದುರಾಸೆಯ ನಕಾರಾತ್ಮಕ ಪರಿಣಾಮಗಳನ್ನು ಕಲಿಯೋಣ. ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕಥೆಯನ್ನು ನೀವು ಕೇಳಿರಬಹುದು. ಈ ಕಥೆಯಲ್ಲಿ ಒಂದು ಕೋಳಿ ಚಿನ್ನದ ಮೊಟ್ಟೆಗಳನ್ನು ಇಡುತ್ತಿತ್ತು. ಆದರೆ ಒಂದು ದಿನ ಅದರ ಮಾಲೀಕನು ದುರಾಸೆಗೆ ಒಳಗಾಗಿ ಹೀಗೆ ಯೋಚಿಸಿದನು, ಈ ಕೋಳಿ ಪ್ರತಿದಿನ ಮೊಟ್ಟೆ ಇಡುತ್ತದೆ ಎಂದರೆ ಅದರ ಹೊಟ್ಟೆಯಲ್ಲಿ ಇನ್ನೂ ಎಷ್ಟು ಮೊಟ್ಟೆಗಳಿರಬಹುದು. ಅವನು ಅಂದುಕೊಂಡನು, ನನಗೆ ಪ್ರತಿದಿನ ಕೇವಲ ಒಂದು ಮೊಟ್ಟೆ ಸಾಲದು, ನನಗೆ ಬಹಳಷ್ಟು ಮೊಟ್ಟೆಗಳು ಬೇಕು. ನಾನು ಇಂದೇ ಕೋಳಿಯ ಹೊಟ್ಟೆಯನ್ನು ಸೀಳಿ ಎಲ್ಲವನ್ನೂ ಹೊರತೆಗೆಯುತ್ತೇನೆ. ಅಂತಿಮವಾಗಿ ಏನಾಯಿತು? ಕೋಳಿ ಸತ್ತು ಹೋಯಿತು ಮತ್ತು ಮರುದಿನದಿಂದ ಅವನಿಗೆ ಏನೂ ಸಿಗಲಿಲ್ಲ. ಅವನ ದುರಾಸೆಯಿಂದಾಗಿ ಪ್ರತಿದಿನ ಸಿಗುತ್ತಿದ್ದದ್ದು ಕೂಡ ಇಲ್ಲವಾಯಿತು. ಆದ್ದರಿಂದ ನೆನಪಿಡಿ, ಕ್ರೋಧ, ಕಾಮ ಮತ್ತು ಲೋಭ ಇವು ನರಕದ ದ್ವಾರಗಳಾಗಿವೆ. ನೆನಪಿಡಿ, ಇದು ಸಾವಿನ ನಂತರದ ನರಕವಲ್ಲ, ಬದಲಿಗೆ ಜೀವಂತವಾಗಿರುವಾಗಲೇ ನರಕದಂತಹ ಜೀವನವನ್ನು ನಡೆಸುವುದು. ಸಾವಿನ ನಂತರ ನರಕಕ್ಕೆ ಹೋಗುವುದಕ್ಕಿಂತ ಜೀವಂತವಾಗಿರುವಾಗಲೇ ಈ ಜೀವನವನ್ನು ನರಕದಂತೆ ನಡೆಸುವುದು ಇನ್ನೂ ಕೆಟ್ಟದಾಗಿದೆ. ಬೋಧನೆಗಳು. ಈ ಜಗತ್ತಿನಲ್ಲಿ ಅತ್ಯಂತ ಧೈರ್ಯಶಾಲಿ ಮತ್ತು ಬಲಿಷ್ಠ ವ್ಯಕ್ತಿಗಳೆಂದರೆ ಯಾರು ಕ್ಷಮಿಸಲು ತಿಳಿದಿದ್ದಾರೋ ಅವರು. ಒಮ್ಮೆ ಯೋಚಿಸಿ ನೋಡಿ, ದೇವರನ್ನು ದೇವರೆಂದು ಮಾಡುವುದು ಯಾವುದು? ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದಾನೆ, ಒಬ್ಬ ವ್ಯಕ್ತಿಯು ಎಷ್ಟೇ ಪಾಪಿಯಾಗಿದ್ದರೂ ಅವನು ತನ್ನ ಕೆಟ್ಟ ಕೃತ್ಯಗಳನ್ನು ಬಿಟ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದರೆ ಆಗ ದೇವರು ಅವನನ್ನು ಸ್ವೀಕರಿಸುತ್ತಾನೆ. ಇದರರ್ಥ ಈ ಇಡೀ ಬ್ರಹ್ಮಾಂಡದ ಒಡೆಯನಾಗಿದ್ದರೂ ಸಹ ದೇವರು ಎಷ್ಟು ದಯಾಪರನಾಗಿದ್ದಾನೆ, ಎಷ್ಟು ನಿರ್ಮಲ ಹೃದಯದವನಾಗಿದ್ದಾನೆ ಎಂದರೆ ಅವನ ಹೃದಯದಲ್ಲಿ ಪ್ರತಿಯೊಬ್ಬರಿಗೂ ಸ್ಥಾನವಿದೆ. ಅವನಿಗೆ ಎಲ್ಲರೂ ಸಮಾನರು. ಶ್ರೇಷ್ಠ ವ್ಯಕ್ತಿತ್ವದ ಗುರುತೇ ಕ್ಷಮೆ. ಏಕೆಂದರೆ ಕ್ಷಮಿಸಲು ಸಾಧ್ಯವಾಗದವನಿಗಿಂತ ಕ್ಷಮಿಸುವವನು ಯಾವುದೋ ಒಂದು ದೃಷ್ಟಿಕೋನದಲ್ಲಿ ದೊಡ್ಡವನಾಗಿರುತ್ತಾನೆ. ಅವರು ವಯಸ್ಸಿನಲ್ಲಿ ಹಿರಿಯರಾಗಿರಬಹುದು, ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡಿ ದೊಡ್ಡವರಾಗಿರಬಹುದು, ಅಥವಾ ಸಾಕಷ್ಟು ಹಣವನ್ನು ಸಂಪಾದಿಸಿ ಶ್ರೀಮಂತರಾಗಿರಬಹುದು. ಬೇರೆಯವರ ತಪ್ಪಿಗೆ ಕೋಪಗೊಳ್ಳುವುದು ಅಥವಾ ಅಸಮಾಧಾನಗೊಳ್ಳುವುದು ತುಂಬಾ ಸುಲಭ. ಯಾರಾದರೂ ಅದನ್ನು ಮಾಡಬಹುದು. ಆದರೆ ತಪ್ಪು ಮಾಡಿದವರನ್ನು ಕ್ಷಮಿಸಿ ಅವರಿಗೆ ಸುಧಾರಿಸಿಕೊಳ್ಳಲು ಮತ್ತೊಂದು ಅವಕಾಶ ನೀಡಲು ಧೈರ್ಯವಂತರಿಗೆ ಮಾತ್ರ ಸಾಧ್ಯ. 11ನೆಯ ಸೂತ್ರ. ಮನುಷ್ಯರು ಬೆತ್ತಲೆಯಾಗಿ ಹುಟ್ಟುತ್ತಾರೆ,
ಮತ್ತು ಸಾವಿನ ನಂತರವೂ ಅದೇ ರೂಪದಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತದೆ. ಅವರೊಂದಿಗೆ ಏನೂ ಹೋಗುವುದಿಲ್ಲ. ಅವರು ತಮ್ಮೊಂದಿಗೆ ಏನನ್ನೂ ಕೊಂಡೊಯ್ಯಲು ಸಾಧ್ಯವಿಲ್ಲ. ಇಲ್ಲಿಗೆ ಬಂದ ನಂತರ ಜೀವನದಲ್ಲಿ ನೀವು ಏನನ್ನು ಗಳಿಸುತ್ತೀರೋ ಅದು ನೀವು ಬರುವ ಮೊದಲು ಇನ್ನೊಬ್ಬರಿಗೆ ಸೇರಿತ್ತು, ಮತ್ತು ನೀವು ಹೋದಾಗ ಅದೆಲ್ಲವೂ ಮತ್ತೊಬ್ಬರಿಗೆ ಸೇರುತ್ತದೆ. ಇಂದು ನಿಮ್ಮ ಬಳಿ ಇರುವ ಹಣ, ನೀವು ಹೊಂದಿರುವ ಹೆಸರು, ನೀವು ಹೊಂದಿರುವ ಸ್ಥಾನ ಇವೆಲ್ಲವೂ ನಿಮಗಿಂತ ಮೊದಲು ಇನ್ನೊಬ್ಬರ ಬಳಿ ಇತ್ತು. ನೀವು ಇಂದು ಅಲ್ಲಿರಬಹುದು, ಆದರೆ ನಾಳೆ ನಿಮ್ಮಿಂದ ಆ ಸ್ಥಾನವನ್ನು ಇನ್ನೊಬ್ಬರು ಪಡೆದುಕೊಳ್ಳುತ್ತಾರೆ. ಇದು ಪ್ರಕೃತಿಯ ನಿಯಮ ಮತ್ತು ಇದು ಭಗವದ್ಗೀತೆಯ ಅತಿ ದೊಡ್ಡ ಪಾಠವಾಗಿದೆ. ಇದನ್ನು ಇಂದು ಪ್ರತಿಯೊಬ್ಬ ಭೂನಿವಾಸಿಯೂ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಬದಲಾವಣೆಯು ಈ ಪ್ರಪಂಚದ ನಿಯಮವಾಗಿದ್ದರೆ ಶಾಶ್ವತವಾಗಿ ಉಳಿಯುವ ಒಂದು ವಿಷಯ ಯಾವುದು? ಅಂತಿಮವಾಗಿ ನೀವು ಹೋದ ನಂತರವೂ ಈ ಪ್ರಪಂಚದಲ್ಲಿ ಉಳಿಯುವಂತಹದ್ದು ಏನಾದರೂ ಇರಲೇಬೇಕಲ್ಲವೇ? ಆ ವಿಷಯವೇ ಮಾನವೀಯತೆ. ಆದ್ದರಿಂದ ಮೊದಲನೆಯದಾಗಿ ಒಬ್ಬ ಒಳ್ಳೆಯ ಮನುಷ್ಯನಾಗಿ. ಪ್ರತಿಯೊಬ್ಬ ಮನುಷ್ಯನೂ ದೇವರ ಒಂದು ಭಾಗ ಮತ್ತು ನಾವು ಅವನೊಂದಿಗೆ ನೇರ ಸಂಪರ್ಕವನ್ನು ಹೊಂದಿದ್ದೇವೆ. ನಮ್ಮ ಆತ್ಮವು ಎಂದಿಗೂ ತಪ್ಪಾಗಲು ಸಾಧ್ಯವಿಲ್ಲ. ಆದರೆ ನಾವು ದೈಹಿಕ ಸುಖಗಳಿಗಾಗಿ ತಪ್ಪು ಚಟುವಟಿಕೆಗಳಲ್ಲಿ ತೊಡಗುತ್ತೇವೆ ಮತ್ತು ಅವುಗಳ ಪರಿಣಾಮಗಳು ಕೂಡ ಕೆಟ್ಟದಾಗಿರುತ್ತವೆ. ಇಂದು ನಮ್ಮ ಬಳಿ ಇರುವ ಪ್ರೀತಿ, ಸಂಬಂಧಗಳು, ಹಣ ಅಥವಾ ಖ್ಯಾತಿ ಇವೆಲ್ಲವೂ ಒಂದು ದಿನ ನಮ್ಮಿಂದ ದೂರವಾಗುತ್ತವೆ. ಮತ್ತು ಇದು ಪ್ರಕೃತಿಯ ನಿಯಮ. ನಿನ್ನೆ ಇನ್ನೊಬ್ಬರಿಗೆ ಸೇರಿದ್ದು ಇಂದು ನಿಮ್ಮದಾಗಿದೆ, ಆದರೆ ಇಂದು ನಿಮ್ಮದಾಗಿರುವುದು ನಾಳೆ ಇನ್ನೊಬ್ಬರದಾಗುತ್ತದೆ. 12ನೆಯ ಬೋಧನೆ: ಜೀವನವು ಭೂತಕಾಲದಲ್ಲಿಯೂ ಇಲ್ಲ ಅಥವಾ ಭವಿಷ್ಯತ್ತಿನಲ್ಲಿಯೂ ಇಲ್ಲ. ಜೀವನವಿದ್ದರೆ ಅದು ಕೇವಲ ವರ್ತಮಾನದಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ. ನಾವು ಭೂತಕಾಲವನ್ನು ನೆನಪಿಸಿಕೊಳ್ಳಬಹುದು, ಆದರೆ ಆ ಸಮಯದಲ್ಲಿ ಮಾಡಿದ ನಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗುತ್ತದೆ. ಇಂದು ನಾವು ಮಾಡುತ್ತಿರುವ ಕಾರ್ಯಗಳು ಸಹ ಭವಿಷ್ಯದಲ್ಲಿ ಖಂಡಿತವಾಗಿಯೂ ಫಲ ನೀಡುತ್ತವೆ. ಆದ್ದರಿಂದ ನಮ್ಮ ಗುರಿ ಇಂದಿನ ವರ್ತಮಾನದಲ್ಲಿ ನಮ್ಮ ಕಾರ್ಯಗಳ ಮೇಲೆ ಗಮನ ಕೇಂದ್ರೀಕರಿಸುವುದಾಗಿರಬೇಕು. ಏಕೆಂದರೆ ಇಂದು ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಒಂದು ಬೀಜದಂತೆ ಮತ್ತು ಈ ಕರ್ಮದ ಬೀಜವು ಭವಿಷ್ಯದಲ್ಲಿ ಖಂಡಿತವಾಗಿಯೂ ಅರಳುತ್ತದೆ. ಬೀಜದ ಪ್ರಕಾರವನ್ನು ಅವಲಂಬಿಸಿ ಕೆಲವೊಮ್ಮೆ ಮರವು ಬೇಗ ಅಥವಾ ತಡವಾಗಿ ಬೆಳೆಯುತ್ತದೆ, ಆದರೆ ಆ ಕರ್ಮದ ಬೀಜದಿಂದ ಒಂದು ಮರವು ಖಂಡಿತವಾಗಿಯೂ ಬೆಳೆಯುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಸತ್ಕರ್ಮಗಳನ್ನು ಮಾಡಬೇಕು. 13ನೆಯ ಸೂತ್ರ: ಇತರರನ್ನು ಗುಲಾಮರನ್ನಾಗಿ ಮಾಡಿ ಸಂತೋಷವಾಗಿರುವುದಕ್ಕಿಂತ ನಾವು ಸ್ವತಂತ್ರವಾಗಿ ಉಳಿದು ನಮ್ಮ ಸ್ವಂತ ಸಂಕಷ್ಟಗಳನ್ನು ಎದುರಿಸಬೇಕು. ನಮ್ಮ ಜೀವನದಲ್ಲಿ ಎಷ್ಟೇ ನೋವುಗಳಿದ್ದರೂ ಪರವಾಗಿಲ್ಲ. ಭಗವದ್ಗೀತೆಯು ಗುಲಾಮಗಿರಿಯನ್ನು ಸಾವಿಗಿಂತ ಕೆಟ್ಟದು ಎಂದು ವಿವರಿಸುತ್ತದೆ. ಮಾನವರು ಎಷ್ಟೊಂದು ವಿಷಯಗಳಿಗೆ ಗುಲಾಮರಾಗಿದ್ದಾರೆ. ಅವರು ತಮ್ಮ ಆಲೋಚನೆಗಳಿಗೆ, ತಮ್ಮ ಮನಸ್ಸಿಗೆ ಗುಲಾಮರಾಗಿದ್ದಾರೆ. ಮತ್ತು ಇಂದು ನಾವು ನಮ್ಮ ಮೊಬೈಲ್ ಫೋನ್ಗಳಿಗೂ ಗುಲಾಮರಾಗಿದ್ದೇವೆ. ನಾವು ಯಾರಿಗಾದರೂ ಗುಲಾಮರಾಗಿ ಕೆಲಸ ಮಾಡುತ್ತಿದ್ದೇವೆ. ಇತರರೊಂದಿಗೆ ಇರುವುದು ಮತ್ತು ಅವರ ಗುಲಾಮರಾಗಿರುವುದರ ನಡುವೆ ಒಂದು ತೆಳುವಾದ ಗೆರೆಯಿದೆ, ಮತ್ತು ನೀವು ಈ ಗೆರೆಯನ್ನು ದಾಟಿದರೆ ನೀವು ಯಾರದೋ ಗುಲಾಮರಾಗಿದ್ದೀರಿ ಎಂದರ್ಥ. ಆ ಗೆರೆಯೇ ಆತ್ಮಗೌರವ. ಒಬ್ಬ ವ್ಯಕ್ತಿಯು ಆತ್ಮಗೌರವದ ಮಿತಿಯೊಳಗೆ ಕಾರ್ಯನಿರ್ವಹಿಸುವವರೆಗೆ ಅವರು ಸ್ವತಂತ್ರರಾಗಿರುತ್ತಾರೆ. ಆದರೆ ಅವರು ಯಾವಾಗ ತಮ್ಮ ಆತ್ಮಗೌರವವು ಕುಗ್ಗುವಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾರೋ ಆಗ ಅವರ ಜೀವನದಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತವೆ ಮತ್ತು ಅವರು ಗುಲಾಮರಾಗುತ್ತಾರೆ. ಆದ್ದರಿಂದ ಇತರರ ಗುಲಾಮಗಿರಿಯಲ್ಲಿ ತೃಪ್ತರಾಗಿರುವುದಕ್ಕಿಂತ ಸ್ವತಂತ್ರವಾಗಿ ಉಳಿದು ತಮ್ಮದೇ ಆದ ಸಮಸ್ಯೆಗಳನ್ನು ಎದುರಿಸುವುದು ಉತ್ತಮ. 14ನೆಯ ಸೂತ್ರ: ನೀವು ಏನು ಬೇಕಾದರೂ ಮಾಡಲು ಸ್ವತಂತ್ರರಾಗಿದ್ದೀರಿ. ಆದರೆ ಆ ಕೆಲಸದ ಗೆಲುವು ಅಥವಾ ಸೋಲುಗಳಿಗೆ ನೀವು ಎಂದಿಗೂ ನಿಮ್ಮನ್ನು ಕಟ್ಟಿಹಾಕಿಕೊಳ್ಳಬಾರದು. ಒಬ್ಬ ವ್ಯಕ್ತಿಯು ಇದನ್ನು ಅರ್ಥಮಾಡಿಕೊಂಡರೆ ಅವರ ಎಲ್ಲಾ ದುಃಖಗಳು ಕೊನೆಗೊಳ್ಳುತ್ತವೆ. ಅವರು ದಾರಿ ತಪ್ಪದೆ ಕಷ್ಟಪಟ್ಟು ಕೆಲಸ ಮಾಡಬಹುದು. ಈ ಜಗತ್ತಿನಲ್ಲಿ ಅವರು ಸಾಧಿಸಲಾಗದ ಯಾವುದೇ ಗುರಿಯೂ ಇರುವುದಿಲ್ಲ. ಅತ್ಯಂತ ಅದ್ಭುತವಾದ ವಿಷಯವೆಂದರೆ ಇಷ್ಟೆಲ್ಲ ಸಾಧಿಸಿದ ನಂತರವೂ ಅವರಿಗೆ ಎಂದಿಗೂ ಅಹಂಕಾರ ಬರುವುದಿಲ್ಲ. ಯಾವುದೇ ಕೆಲಸವನ್ನು ಮಾಡುವಾಗ ನಿಮ್ಮ ಗುರಿ ಎಂದಿಗೂ ನಾನು ಇದನ್ನು ಮಾಡಿದರೆ ನನಗೆ ಈ ಫಲಿತಾಂಶ ಸಿಗುತ್ತದೆ ಎಂಬುದಾಗಿರಬಾರದು. ಹೆಚ್ಚಿನ ಜನರು ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಎಂದು ಯೋಚಿಸುತ್ತಾರೆ, ಆದರೆ ಆ ಕಠಿಣ ಪರಿಶ್ರಮಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಯಾವುದೋ ಫಲವನ್ನು ಬಯಸುತ್ತೇವೆ. ನಾವು ನಿರಂತರವಾಗಿ ಯೋಚಿಸುತ್ತೇವೆ, ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ, ಆದ್ದರಿಂದ ನಾನು ಖಂಡಿತವಾಗಿಯೂ ಯಶಸ್ವಿಯಾಗಲೇಬೇಕು, ನಾನು ಯಶಸ್ವಿಯಾಗಲೇಬೇಕು. ನಮ್ಮ ನಿರೀಕ್ಷೆಗಳು ಎಷ್ಟೊಂದು ಹೆಚ್ಚಾಗುತ್ತವೆ ಎಂದರೆ ನಮ್ಮ ಪ್ರಯತ್ನಗಳು ಅಪೂರ್ಣವೆಂದು ತೋರುತ್ತವೆ. ಆದರೆ ನಿಮ್ಮ ಪ್ರಯತ್ನದಲ್ಲಿ ನೀವು ಯಶಸ್ವಿಯಾಗದಿದ್ದರೆ ನೀವು ನೆನಪಿಟ್ಟುಕೊಳ್ಳಬೇಕು, ನೀವು ಯಶಸ್ವಿಯಾಗದಿದ್ದರೆ ನಿಮ್ಮ ಬೆವರು ಹರಿಸಿದವರಿಗಿಂತ ಹೆಚ್ಚು ಶ್ರಮವಹಿಸಿದ ಯಾರೋ ಒಬ್ಬರು ಯಶಸ್ವಿಯಾಗಿರಬೇಕು. ಮತ್ತು ಆ ಯಶಸ್ಸು ನಿಮಗೆ ಸಿಗದಿರುವುದು ಅವರಿಗೆ ಅನ್ಯಾಯವಾಗುತ್ತಿತ್ತು. ಅವರು ನಿಮಗಿಂತ ಹೆಚ್ಚು ಶ್ರಮವಹಿಸಿದ್ದಾರೆ ಮತ್ತು ಅವರ ಕಾರ್ಯಗಳು ನಿಮ್ಮದಕ್ಕಿಂತ ದೊಡ್ಡದಾಗಿವೆ. ನೀವು ಯಾವಾಗಲೂ ಹೋರಾಟಗಾರರಾಗಿದ್ದೀರಿ ಮತ್ತು ನಿಮ್ಮ ಕಾರ್ಯಗಳು ಅತ್ಯಂತ ಕಠಿಣವಾದ ದಿನದಂದು ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತೀರಿ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಓ ಅರ್ಜುನ, ನಿನ್ನ ಕಾರ್ಯಗಳ ಫಲಿತಾಂಶದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸು. ಈ ಯುದ್ಧದಲ್ಲಿ ನೀನು ಗೆದ್ದರೂ ಅಥವಾ ಸೋತರೂ ಅಂತಿಮವಾಗಿ ನೀನು ನನ್ನ ಬಳಿಗೆ ಹಿಂತಿರುಗುತ್ತೀಯ. ಆದ್ದರಿಂದ ಈ ಯುದ್ಧದ ಫಲಿತಾಂಶದ ಬಗ್ಗೆ ಯೋಚಿಸಬೇಡ. ಈ ಯುದ್ಧವನ್ನು ನೀನು ಮಾಡುತ್ತಿಲ್ಲ,
ಬದಲಾಗಿ ನಾನೇ ಅಂದರೆ ಶ್ರೀಕೃಷ್ಣನೇ ಈ ಯುದ್ಧವನ್ನು ಮಾಡುತ್ತಿದ್ದಾನೆ ಎಂಬ ಅರಿವಿನೊಂದಿಗೆ ಹೋರಾಡು. ಮತ್ತು ಈ ಯುದ್ಧದ ಫಲಿತಾಂಶವು ಏನೇ ಇರಲಿ, ಅದನ್ನು ನಾನೇ ಅಂದರೆ ಶ್ರೀಕೃಷ್ಣನೇ ನೀಡುತ್ತೇನೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನು ಕೇವಲ ಹೋರಾಡಬೇಕಿತ್ತು. ಆದ್ದರಿಂದ ಅವನು ಹೋರಾಡಿದನು ಮತ್ತು ಫಲಿತಾಂಶವನ್ನು ನೀಡುವುದು ಶ್ರೀಕೃಷ್ಣನ ಕೆಲಸವಾಗಿತ್ತು ಮತ್ತು ಅವನು ಅದನ್ನೇ ಮಾಡಿದನು. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ನೀನು ಕೇವಲ ಒಂದು ಮಾಧ್ಯಮವಷ್ಟೇ, ಆ ಕೆಲಸವನ್ನು ಪೂರೈಸಲು ಒಂದು ಮಾಧ್ಯಮ. ಆ ಕಾರ್ಯದ ಪೂರ್ಣಗೊಳಿಸುವಿಕೆಗೆ ನೀನು ಕೇವಲ ಒಂದು ಸಣ್ಣ ಕಾರಣವಷ್ಟೇ. ಆದರೆ ವಾಸ್ತವದಲ್ಲಿ ಆ ಕೆಲಸವನ್ನು ಮಾಡುತ್ತಿರುವುದು ನಾನೇ ಅಂದರೆ ಶ್ರೀಕೃಷ್ಣನೇ. ಬಂಧುಗಳೇ, ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಮಾತ್ರ ಗಮನ ಹರಿಸಿ. ಜೀವನದಲ್ಲಿ ನೀವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಅಥವಾ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಯಾರೇ ಹೇಳಿದರೂ ಅವರ ಮಾತುಗಳಿಗೆ ನೀವು ಕಿವಿಗೊಡಬಾರದು. ನೀವು ಅವರ ಮಾತುಗಳಿಗೆ ಗಮನ ಹರಿಸಿದರೆ ಅದರ ಪರಿಣಾಮಗಳನ್ನು ನೀವು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಅವರ ಮಾತುಗಳನ್ನು ನಿರ್ಲಕ್ಷಿಸಿ ಮತ್ತು ನಿಮ್ಮ ಕಾರ್ಯಗಳನ್ನು ಮುಂದುವರಿಸಿ. 15ನೆಯ ಆಲೋಚನೆ, ಯಾವುದೇ ಸಂದರ್ಭದಲ್ಲೂ ನೀವು ಕರ್ಮ ಮಾಡದೇ ಇರಲು ಸಾಧ್ಯವಿಲ್ಲ ಅಥವಾ ಅದರ ಫಲವನ್ನು ಪಡೆಯದೇ ಇರಲು ಸಾಧ್ಯವಿಲ್ಲ. ಮಾನವ ದೇಹವು ಒಂದು ಕ್ಷಣವೂ ಕರ್ಮ ಮಾಡದೇ ಇರುವುದು ಅಸಾಧ್ಯ. ಬ್ರಹ್ಮಾಂಡದ ಯಾವುದೇ ಕಣವು ಒಂದು ಕ್ಷಣವೂ ಕರ್ಮ ಮಾಡದೇ ಇರುವುದು ಅಸಾಧ್ಯ. ಕರ್ಮ ಮಾಡುವುದು ನಮ್ಮ ಜೀವನದ ಒಂದು ಭಾಗ. ನಾವು ಯೋಚಿಸದಿದ್ದರೂ ನಮ್ಮ ಮನಸ್ಸು ನಿದ್ರಿಸುವುದಿಲ್ಲ. ನಾವು ಉಸಿರಾಡುತ್ತೇವೆ, ನಾವು ಕನಸು ಕಾಣುತ್ತೇವೆ. ನಮ್ಮ ದೇಹದ ಪ್ರತಿಭಾಗದಲ್ಲಿರುವ ಲಕ್ಷಾಂತರ ಸೂಕ್ಷ್ಮ ಕಣಗಳು ನಿರಂತರವಾಗಿ ನಮ್ಮ ಕೆಲಸದಲ್ಲಿ ತೊಡಗಿವೆ. ನಾವು ಎಂದಿಗೂ ನಮ್ಮ ಕಾರ್ಯಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಾವು ಎಂದಿಗೂ ನಮ್ಮ ಕಾರ್ಯಗಳಿಗೆ ಸೀಮಿತವಾಗಿರಬಾರದು ಎಂದು ದೇವರು ಹೇಳುತ್ತಾನೆ. ನಿಮಗೆ ಅರ್ಥವಾಗಲಿಲ್ಲವೇ? ನೋಡಿ, ನಾವು ಯಾವುದೇ ಕ್ಷಣದಲ್ಲಿ ಕರ್ಮ ಮಾಡದೇ ಇರಲು ಸಾಧ್ಯವಿಲ್ಲ ಅಥವಾ ನಮ್ಮ ಕಾರ್ಯಗಳಿಂದ ಓಡಿ ಹೋಗಬಾರದು. ಸರಳವಾದ ಮಾತುಗಳಲ್ಲಿ ಹೇಳುವುದಾದರೆ, ನಾವು ಏನೇ ಮಾಡಿದರೂ ಅದನ್ನು ನಾನು ಮಾಡುತ್ತಿಲ್ಲ, ಬದಲಾಗಿ ಮೇಲೆ ಇರುವ ದೇವರು ಮಾಡುತ್ತಿದ್ದಾನೆ ಎಂಬ ನಂಬಿಕೆಯಿಂದ ಮಾಡಬೇಕು. ಈ ಕರ್ಮವು ಪೂರೈಕೆಯಾಗಲು ನಾನು ಕೇವಲ ಸೂತ್ರದ ಗೊಂಬೆಯಂತೆ ಒಂದು ಮಾಧ್ಯಮವಷ್ಟೇ. ಅದನ್ನು ಮಾಡುತ್ತಿರುವುದು ನಾನಲ್ಲ, ಬದಲಾಗಿ ಅದು ನನ್ನಿಂದ ತಾನಾಗಿಯೇ ನಡೆಯುತ್ತಿದೆ, ಅಂದರೆ ಅದನ್ನು ಮಾಡಿಸಲಾಗುತ್ತಿದೆ. ಮತ್ತು ನಾವು ಈ ರೀತಿಯಲ್ಲಿ ಯೋಚಿಸಲು ಪ್ರಾರಂಭಿಸಿದಾಗ ನಾವು ಎಂದಿಗೂ ದುಃಖವನ್ನು ಅನುಭವಿಸುವುದಿಲ್ಲ, ನಾವು ಎಂದಿಗೂ ಪಶ್ಚಾತ್ತಾಪ ಪಡುವುದಿಲ್ಲ ಅಥವಾ ನಾವು ಎಂದಿಗೂ ಹೆಮ್ಮೆ ಪಡುವುದಿಲ್ಲ. 16ನೆಯ ಆಲೋಚನೆ, ಜೀವನದಲ್ಲಿ ನೀವು ಏನನ್ನಾದರೂ ನಿಜವಾಗಿ ಬಯಸಿದರೆ ಅದಕ್ಕಾಗಿ ನೀವು ಹೋರಾಡಬೇಕಾಗುತ್ತದೆ. ನೀವು ಹೋರಾಡಲು ಬಯಸದಿದ್ದರೆ ನೀವು ಬಯಸಿದ್ದನ್ನೆಲ್ಲ ಸಾಧಿಸಿಲ್ಲ ಎಂದು ನೀವು ದುಃಖಪಡಬಾರದು. ನೀವು ಪರಿಣಾಮಗಳನ್ನು ಒಪ್ಪಿಕೊಳ್ಳಬೇಕು. ಮತ್ತೊಂದೆಡೆ ನಿಮ್ಮ ಕಾರ್ಯಗಳಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಬಯಸಿದರೆ ಅಥವಾ ಜೀವನದಲ್ಲಿ ಏನನ್ನಾದರೂ ಸಾಧಿಸುವುದು ನಿಮಗೆ ತೀರಾ ಅನಿವಾರ್ಯವಾಗಿದ್ದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಲು ಸರಿಯಾದ ಸಮಯಕ್ಕಾಗಿ ಕಾಯುವ ಅಗತ್ಯವಿಲ್ಲ. ನೀವು ಹಸಿವು, ಬಾಯಾರಿಕೆ, ನಿದ್ರೆ, ಬಿಸಿಲು ಅಥವಾ ಚಳಿಯ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು. ಜೀವನದಲ್ಲಿ ನೀವು ಏನನ್ನಾದರೂ ನಿಜವಾಗಿ ಬಯಸಿದರೆ ಅಥವಾ ನೀವು ನಿಜವಾಗಿಯೂ ಒಂದು ಗುರಿಯನ್ನು ಬಯಸಿದರೆ ಅದಕ್ಕಾಗಿ ನೀವು ಹೋರಾಡಲೇಬೇಕು. ನೀವು ಹೋರಾಡುವ ಇಚ್ಛೆಯನ್ನು ಹೊಂದಿಲ್ಲದಿದ್ದರೆ ಆಗ ನಿಮ್ಮ ದಾರಿಯಲ್ಲಿ ಬರುವ ಹೆಚ್ಚು ಅಥವಾ ಕಡಿಮೆ ಏನನ್ನಾದರೂ ಎದುರಿಸಲು ನೀವು ಸಿದ್ಧರಾಗಿರಬೇಕು. ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಕಷ್ಟಗಳು ಮತ್ತು ತೊಂದರೆಗಳನ್ನು ಸಹಿಸಿಕೊಳ್ಳುವ ಧೈರ್ಯವನ್ನು ನೀವು ಹೊಂದಿರಬೇಕು, ಏಕೆಂದರೆ ಇದು ನಿಮ್ಮ ಜೀವನ. ನಿಮ್ಮ ಕಠಿಣ ಪರಿಶ್ರಮವೇ ನಿಮ್ಮ ಕನಸುಗಳನ್ನು ನನಸಾಗಿಸುವ ಕೀಲಿಯಾಗಿದೆ. ನೀವು ಕಷ್ಟಪಟ್ಟು ಕೆಲಸ ಮಾಡದಿದ್ದರೆ ಮತ್ತು ಹೋರಾಡದಿದ್ದರೆ ನಿಮ್ಮ ಪರಿಸ್ಥಿತಿಯು ನೀವು ಮೊದಲು ಕನಸು ಕಾಣಲು ಪ್ರಾರಂಭಿಸಿದಾಗ ಹೇಗಿತ್ತೋ ಹಾಗೆಯೇ ಇರುತ್ತದೆ. ನೀವು ಯಾವುದೇ ಬೆಲೆ ತೆತ್ತಾದರೂ ನಿಮ್ಮ ಕನಸುಗಳಿಗಾಗಿ ಹೋರಾಡಲೇಬೇಕು. ಬೋಧನೆ, ಬಂಧುಗಳೇ, ನಿಮ್ಮ ಜೀವನವು ಬದಲಾಗುವುದು ನೀವು ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸಿಕೊಂಡಾಗ ಮಾತ್ರ. ಇಂದು ನಿಮ್ಮ ಬಳಿ ಇರುವ ಎಲ್ಲಾ ವಿಷಯಗಳನ್ನು ಗಣನೆಗೆ ತೆಗೆದುಕೊಂಡು ನೀವು ವಿಭಿನ್ನವಾಗಿ ಯೋಚಿಸಿದಾಗ ಮಾತ್ರ ಇದು ಸಾಧ್ಯ. ನಿಮ್ಮನ್ನು ನೀವು ವಿಭಿನ್ನವಾಗಿ ನೋಡುವ ಮತ್ತು ವಿಭಿನ್ನವಾಗಿ ಯೋಚಿಸುವ ನಿಮ್ಮ ವಿಧಾನ ಮಾತ್ರ ಈ ಜಗತ್ತಿನಲ್ಲಿ ನಿಮ್ಮನ್ನು ಎಲ್ಲರಿಗಿಂತ ಭಿನ್ನವಾಗಿರಿಸುತ್ತದೆ. ನಾವೆಲ್ಲರೂ ಜೀವನದಲ್ಲಿ ಅನೇಕ ವಿಷಯಗಳನ್ನು ಸಾಧಿಸಲು ಬಯಸುತ್ತೇವೆ. ನಾವೆಲ್ಲರೂ ಲಕ್ಷಾಂತರ ರೂಪಾಯಿಗಳನ್ನು ಹೊಂದಬೇಕೆಂದು ಕನಸು ಕಾಣುತ್ತೇವೆ. ನಾವೆಲ್ಲರೂ ಐಷಾರಾಮಿ ಮತ್ತು ದೊಡ್ಡ ಕಾರನ್ನು ಹೊಂದಿರಬೇಕೆಂದು ಬಯಸುತ್ತೇವೆ. ನಾವು ಹೆಚ್ಚು ಲಾಭದಾಯಕ ವ್ಯವಹಾರವನ್ನು ಹೊಂದಿರಬೇಕೆಂದು ಬಯಸುತ್ತೇವೆ. ಈ ರೀತಿ ಯೋಚಿಸುವುದು ತುಂಬಾ ಒಳ್ಳೆಯ ವಿಷಯ. ಯೋಚಿಸಿ, ಪ್ರತಿಯೊಬ್ಬರಿಗೂ ಹಕ್ಕಿದೆ. ನೀವು ಏನಾದರೂ ಒಳ್ಳೆಯದನ್ನು ಊಹಿಸಿಕೊಳ್ಳಲು ಸಾಧ್ಯವಾದರೆ ಅದು ನೀವು ಜೀವಂತವಾಗಿದ್ದೀರಿ ಮತ್ತು ನಿಮ್ಮ ಜೀವನವನ್ನು ನಡೆಸುತ್ತಿದ್ದೀರಿ ಎಂಬುದಕ್ಕೆ ಬಲವಾದ ಪುರಾವೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ದೊಡ್ಡ ಕನಸುಗಳ ಜೊತೆಗೆ ನಿಮ್ಮ ಆಲೋಚನಾ ವಿಧಾನವನ್ನು ಸಹ ನೀವು ಬದಲಾಯಿಸಿಕೊಳ್ಳಬೇಕು. ನೀವು ಸಾಧಿಸಲು ಸಾಧ್ಯವಾಗದ ಎಲ್ಲಾ ವಿಷಯಗಳನ್ನು ಸಾಧಿಸಲು ಬಯಸಿದರೆ ನೀವು ಈ ಹಿಂದೆ ಮಾಡದಿರುವ ಯಾವುದನ್ನಾದರೂ ಮಾಡಬೇಕಾಗುತ್ತದೆ. ನೀವು ಯಾವಾಗಲೂ ಯೋಚಿಸುತ್ತಿದ್ದ ಅದೇ ವಿಷಯಗಳನ್ನು ಯೋಚಿಸುತ್ತಾ ಮತ್ತು ಮಾಡುತ್ತಾ ಹೋದರೆ ಅಷ್ಟೇ ಆಗುತ್ತದೆ. ನೀವು ಇಲ್ಲಿಯವರೆಗೆ ಮಾಡಿದ್ದನ್ನೇ ಮಾಡುತ್ತಾ ಹೋದರೆ ಈ ಬಾರಿಯೂ ನಿಮಗೆ ಅದೇ ಸಿಗುತ್ತದೆ. ವಿಭಿನ್ನವಾದದ್ದನ್ನು ಪಡೆಯಲು ನೀವು ವಿಭಿನ್ನವಾದದ್ದನ್ನೇ ಮಾಡಬೇಕು. ನಿಮ್ಮ ಪರಿಸ್ಥಿತಿಯ ಮೇಲಿನ ವಿಭಿನ್ನ ದೃಷ್ಟಿಕೋನ ಮತ್ತು ನಿಮ್ಮ ಕೆಲಸವನ್ನು ಮಾಡುವ ವಿಶಿಷ್ಟ ವಿಧಾನ ಮಾತ್ರ ನಿಮ್ಮನ್ನು ಒಬ್ಬ ವಿಶೇಷ ಮತ್ತು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಬಲ್ಲದು. 18ನೆಯ ಸೂತ್ರ, ಯಾವುದೇ ಕಾರ್ಯವು ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಅದು ಕೇವಲ ಒಂದು ಕಾರಣಕ್ಕಾಗಿ ಸಂಭವಿಸುತ್ತದೆ. ಅದನ್ನು ಮಾಡುವ ಹಿಂದಿನ ನಿಮ್ಮ ಉದ್ದೇಶವೇನು?
ನೀವು ಅದನ್ನು ಏಕೆ ಮಾಡಲು ಬಯಸುತ್ತೀರಿ? ನೀವು ಅದನ್ನು ಕೇವಲ ನಿಮ್ಮ ಸ್ವಂತ ಸ್ವಾರ್ಥದ ಆಸೆಗಳನ್ನು ಪೂರೈಸಲು ಮಾಡುತ್ತಿದ್ದೀರೋ ಅಥವಾ ಇನ್ನೊಬ್ಬರಿಗೆ ಪ್ರಯೋಜನವಾಗಲು ಮಾಡುತ್ತಿದ್ದೀರೋ ಎಂಬುದನ್ನು ಪರಿಗಣಿಸಿ. ಕ್ರಿಯೆಯು ಒಂದೇ ಆಗಿದ್ದರೂ ಅದರ ಫಲಿತಾಂಶವು ನಿಮ್ಮ ಉದ್ದೇಶವು ಸರಿಯಾಗಿದೆಯೇ ಅಥವಾ ತಪ್ಪಾಗಿದೆಯೇ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಅದೇ ಯುದ್ಧವನ್ನು ಮಾಡುತ್ತಿದ್ದರು ಮತ್ತು ಕೌರವರು ಕೂಡ ಅದನ್ನೇ ಮಾಡುತ್ತಿದ್ದರು. ಆದರೆ ಅವರ ಉದ್ದೇಶಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ದವು. ಒಂದು ಕಡೆ ಪಾಂಡವರು ಧರ್ಮಕ್ಕಾಗಿ ಹೋರಾಡುತ್ತಿದ್ದರೆ ಇನ್ನೊಂದು ಕಡೆ ಕೌರವರು ಅಧರ್ಮಕ್ಕಾಗಿ ಹೋರಾಡುತ್ತಿದ್ದರು. ಇಬ್ಬರೂ ಒಂದೇ ರಣಭೂಮಿಯಲ್ಲಿದ್ದರೂ ತಮ್ಮೆಲ್ಲ ಶಕ್ತಿ ಮತ್ತು ಕೌಶಲ್ಯದಿಂದ ಒಬ್ಬರನ್ನೊಬ್ಬರು ಎದುರಿಸುತ್ತಿದ್ದರು. ಒಂದೇ ರೀತಿಯ ಕೆಲಸ ಮತ್ತು ಒಂದೇ ರೀತಿಯ ಶ್ರಮವಿದ್ದರೂ ಕೌರವರು ಸೋತರು ಮತ್ತು ಪಾಂಡವರು ಗೆದ್ದರು. ಈ ಸೋಲು ಮತ್ತು ಗೆಲುವಿಗೆ ಕಾರಣ ಆ ಉದ್ದೇಶವೇ ಆಗಿತ್ತು. ಒಬ್ಬರ ಉದ್ದೇಶ ಸತ್ಯಕ್ಕಾಗಿ ಹೋರಾಡುವುದಾಗಿತ್ತು ಮತ್ತು ಇನ್ನೊಬ್ಬರ ಉದ್ದೇಶ ತಪ್ಪು ಹಾದಿಗಾಗಿ ಆಗಿತ್ತು. 19ನೆಯ ಬೋಧನೆ: ನಾವು ನಮ್ಮ ಮನಸ್ಸನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದೇ? ಮನಸ್ಸನ್ನು ಗುಲಾಮರನ್ನಾಗಿ ಮಾಡುವುದು ತುಂಬಾ ಕಷ್ಟ ಎಂದು ನಾವು ಭಾವಿಸುತ್ತೇವೆ. ಆದರೆ ಈ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ ಮತ್ತು ನಾವು ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮನ್ನು ನಾವು ನಿಯಂತ್ರಿಸಬಹುದು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ನಾವು ಹಾಗೆ ಮಾಡಲು ಬಯಸಿದರೆ ಮತ್ತು ನಾವು ಅಭ್ಯಾಸ ಮಾಡುವುದನ್ನು ಮುಂದುವರಿಸಿದರೆ ನಾವು ನಮ್ಮ ಮನಸ್ಸನ್ನು ಕರಗತ ಮಾಡಿಕೊಳ್ಳಬಹುದು. ಕೃಷ್ಣನು ಅರ್ಜುನನಿಗೆ, ಓ ಅರ್ಜುನ, ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸಬೇಕು ಮತ್ತು ಕೇವಲ ಯುದ್ಧದ ಮೇಲೆ ಗಮನ ಹರಿಸಬೇಕು ಎಂದು ಹೇಳಿದಾಗ ಅರ್ಜುನನು ಇದನ್ನು ಪ್ರಶ್ನಿಸುತ್ತಾನೆ. ಓ ಕೃಷ್ಣ, ಮನಸ್ಸೇ ಎಲ್ಲಾ ರೋಗಗಳಿಗೆ ಮತ್ತು ಎಲ್ಲಾ ದುಃಖಗಳಿಗೆ ಮೂಲ ಎಂದು ನೀನು ಹೇಳಿದ್ದೀಯಾ. ಆದರೆ ಒಬ್ಬ ವ್ಯಕ್ತಿಗೆ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಅಸಾಧ್ಯ. ಹಾಗಾದರೆ ನಾನು ನನ್ನ ಮನಸ್ಸನ್ನು ನಿಯಂತ್ರಿಸಬಹುದಾದ ಮಾರ್ಗ ಯಾವುದು? ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಈ ಪ್ರಪಂಚದಲ್ಲಿ ಮನುಷ್ಯರು ಸಾಧಿಸಲಾಗದ ಯಾವುದೇ ಕೆಲಸವಿಲ್ಲ. ಯಾವುದೂ ಅಸಾಧ್ಯವಲ್ಲ. ಪ್ರಯತ್ನದಿಂದ ಪ್ರತಿಯೊಂದು ಕೆಲಸವನ್ನು ಯಶಸ್ವಿಗೊಳಿಸಬಹುದು. ಯಾರಾದರೂ ಪರ್ವತವನ್ನು ಗೆಲ್ಲಲು ಬಯಸಿದರೆ ಮತ್ತು ಅದನ್ನು ಒಂದು ಪ್ರಯತ್ನದಲ್ಲಿ ಮಾಡಲು ಸಾಧ್ಯವಾಗದಿದ್ದರೆ ಅವರು ಪ್ರಯತ್ನವನ್ನು ಮುಂದುವರಿಸಬೇಕು ಹೊರತು ನಿಲ್ಲಿಸಬಾರದು. ನೀವು ಯಾವುದರಲ್ಲಾದರೂ ವಿಫಲರಾಗುತ್ತಿದ್ದರೆ ಮತ್ತು ನೀವು ಯಶಸ್ಸನ್ನು ಸಾಧಿಸಲು ಬಯಸಿದರೆ ನಿಮ್ಮ ವೈಫಲ್ಯದ ಪ್ರಮಾಣವನ್ನು ನೀವು ಹೆಚ್ಚಿಸಬೇಕು. ಒಬ್ಬ ಮಹಾನ್ ವ್ಯಕ್ತಿಯು ಒಮ್ಮೆ ಹೇಳಿದ್ದನು, ನೀವು ಕೇವಲ ಪರ್ವತವನ್ನು ಏರುವ ಬಗ್ಗೆ ಮಾತ್ರ ಕಾಳಜಿ ವಹಿಸಬೇಕು. ನೀವು 10 ಬಾರಿ ಅಭ್ಯಾಸ ಮಾಡಬೇಕೆ, 100 ಬಾರಿ ಮಾಡಬೇಕೆ ಅಥವಾ 1000 ಬಾರಿ ಅವಕಾಶ ತೆಗೆದುಕೊಳ್ಳಬೇಕೆ ಎಂಬ ಬಗ್ಗೆ ನೀವು ಚಿಂತಿಸಬಾರದು. ನೀವು ಏರಲು ಬಯಸಿದರೆ ನೀವು ಏರಲೇಬೇಕು ಮತ್ತು ನೀವು ಅಭ್ಯಾಸ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳ ಪರ್ವತವನ್ನು ಸಹ ನೀವು ಗೆಲ್ಲುತ್ತೀರಿ. ಅಭ್ಯಾಸದಿಂದ ಪ್ರತಿಯೊಂದು ಸಾಧ್ಯ, ಅದು ಒಂದು ಕೆಲಸವನ್ನು ಮಾಡುವುದಾಗಿರಲಿ ಅಥವಾ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದಾಗಿರಲಿ ಎಂದು ಕೃಷ್ಣನು ಹೇಳುತ್ತಾನೆ. 20ನೆಯ ಬೋಧನೆ: ಈ ಜಗತ್ತಿನಲ್ಲಿ ಅತ್ಯಂತ ಶಾಂತಿಯುತ ವ್ಯಕ್ತಿ ಎಂದರೆ ಯಾರ ಬುದ್ಧಿ ಮತ್ತು ಆತ್ಮವು ಒಂದಕ್ಕೊಂದು ಹೊಂದಿಕೊಂಡಿದೆಯೋ ಅವರು. ಯಾರ ಮನಸ್ಸು ಮತ್ತು ಹೃದಯವು ಒಂದೇ ಹಾದಿಯಲ್ಲಿದೆಯೋ ಅವರು ಯಾವಾಗಲೂ ಸುಖವಾಗಿರಬಲ್ಲರು. ಆದರೆ ಯಾರ ಆಲೋಚನೆಗಳು ಅನೇಕ ಆಸೆಗಳಿಂದ ತುಂಬಿವೆಯೋ ಅವರು ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ. ಮತ್ತು ಈ ಆಸೆಗಳು ಯಾವುದೋ ಕಾರಣದಿಂದ ಈಡೇರದಿದ್ದಾಗ ಆ ವ್ಯಕ್ತಿಯಲ್ಲಿ ಕ್ರೋಧ ಉಂಟಾಗುತ್ತದೆ. ನಾನು ಇದನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬ ಆಲೋಚನೆ ಬರುತ್ತದೆ. ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಿಸಿದರೆ ನೀವು ಏನು ಬೇಕಾದರೂ ಮಾಡಬಹುದು. ಯಾವುದು ನಿಜವಾಗಿಯೂ ಸರಿಯಾಗಿದೆಯೋ ಮತ್ತು ಯಾವುದು ನಿಮಗೆ ಮಾನಸಿಕ ತೃಪ್ತಿಯನ್ನು ನೀಡುತ್ತದೆಯೋ ಅದನ್ನು ಮಾಡಬಹುದು. ಈ ರೀತಿಯಾಗಿ ನಿಮ್ಮ ಮನಸ್ಸನ್ನು ಯಾವಾಗಲೂ ಸಂತೋಷದಿಂದ ಇಡಲು ನಿಮಗೆ ಸಾಧ್ಯವಾಗುತ್ತದೆ. ನಮ್ಮ ಮನಸ್ಸು ಚಂಚಲವಾಗಿರಲು ಅತಿ ದೊಡ್ಡ ಕಾರಣವೆಂದರೆ ನಾವು ನಮ್ಮ ಸುಖವನ್ನು ಅನೇಕ ಆಸೆಗಳ ಈಡೇರಿಕೆಯೊಂದಿಗೆ ಕಟ್ಟಿಹಾಕುತ್ತೇವೆ. ನಮ್ಮ ಆಸೆಗಳು ಈಡೇರಿದಾಗ ಮಾತ್ರ ನಾವು ಸುಖವಾಗಿರುತ್ತೇವೆ ಎಂದು ನಾವು ನಂಬುತ್ತೇವೆ. ಸುಖ ಎಂದರೆ ಏನು ಎಂದು ನಾವು ನಮ್ಮನ್ನು ಕೇಳಿಕೊಂಡರೆ ಸುಖವು ಕೇವಲ ಒಂದು ಮಾನಸಿಕ ಸ್ಥಿತಿ ಎಂಬ ಉತ್ತರ ಸಿಗಬೇಕು. ಅದಕ್ಕಾಗಿಯೇ ನಿಮ್ಮ ಹೃದಯವು ಏನನ್ನು ಬಯಸುತ್ತದೆಯೋ ಅದನ್ನೇ ಮಾಡಿ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಮುಕ್ತ ಆಕಾಶದಲ್ಲಿ ಎತ್ತರಕ್ಕೆ ಹಾರಬೇಕೆಂದು ನಿಮಗೆ ಅನಿಸಿದರೆ ಅದನ್ನು ಮಾಡಿ. ನಿಮ್ಮ ಮನಸ್ಸಿಗೆ ಬರುವ ಆಲೋಚನೆಗಳು ನಿಮ್ಮ ಹೃದಯದೊಂದಿಗೆ ಒಂದಾಗಲಿ. ಅವುಗಳನ್ನು ಎಂದಿಗೂ ಕಟ್ಟಿಹಾಕಬೇಡಿ. ಓ ನನ್ನ ಪ್ರೀತಿಯ ಆತ್ಮಗಳೇ, ಈ ಜ್ಞಾನದ ಅಮೃತವು ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ಹೊಸ ಬೆಳಕನ್ನು ನೀಡಲಿ. ಈ ವಿಡಿಯೋದಿಂದ ನೀವು ಏನನ್ನಾದರೂ ಕಲಿತಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ನಮ್ಮ ಈ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಿರಿ. ನಿಮ್ಮ ಮೇಲೆ ದೇವರ ಆಶೀರ್ವಾದ ಸದಾ ಇರಲಿ. ಧನ್ಯವಾದಗಳು.